ಸಂದರ್ಭದಲ್ಲಿ ಮಾತ್ರ ಮುಂದಿನ ಈ ಗ್ರಾಮದ ಭವಿಷ್ಯ ನಾವು ನೋಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಇವತ್ತು ಪ್ರತಿ ಹಳ್ಳಿಯಲ್ಲೂ ಕೂಡ ನೂರಾರು ದೇವಸ್ಥಾನಗಳನ್ನ ಇವತ್ತು, ಸಾವಿರಾರು ದೇವಸ್ಥಾನಗಳನ್ನ ಇವತ್ತು ಕಟ್ಟೋದನ್ನ ನೋಡ್ತಾ ಇದ್ದೀವಿ. ಪ್ರತಿ ಒಂದು ಊರಲ್ಲೂ ಕೂಡ ಇವತ್ತು 5 ರಿಂದ 10 ದೇವಸ್ಥಾನಗಳು ನಿರ್ಮಾಣ ಆಗ್ತಾ ಇದೆ. ಒಂದೊಂದು ದೇವಸ್ಥಾನಕ್ಕೆ 1 ಕೋಟಿ, 2 ಕೋಟಿ, 3 ಕೋಟಿ, 5 ಕೋಟಿವರೆಗೂ ಇವತ್ತು ಖರ್ಚು ಮಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಬಂಧುಗಳು. ಯಾಕೆ ಇದೆಲ್ಲ? ನಮ್ಮ ಊರಿನಲ್ಲಿ ಚರಂಡಿ ಮುಚ್ಚಿದ್ರೆ, ನಮ್ಮ ಊರಿನಲ್ಲಿ ಕುಡಿಲಿಕ್ಕೆ ನೀರಿಲ್ಲಿದ್ರೆ, ನಮ್ಮ ಊರಿನಲ್ಲಿ ಗುಂಡಿಗಳು ರಸ್ತೆಗಳು ಗುಂಡಿ ಬಿದ್ದಿದ್ರೆ, ನಮ್ಮ ಊರಿನಲ್ಲಿ ಲೈಟ್ಗಳು ಇಲ್ಲದೆ ಹೋದ್ರೆ ಯಾರು 100 ರೂಪಾಯಿ ಪಟ್ಟಿ ಹಾಕೊಂಡು ಮಾಡುವಂತ ಕೆಲಸಕ್ಕೆ ಇವತ್ತು ಕೈ ಹಾಕ್ತಿಲ್ಲ. ಆದ್ರೆ ಅದೇ ದೇವಸ್ಥಾನ ಅಂತ ಹೇಳಿ ಬಂದಂತ ಸಂದರ್ಭದಲ್ಲಿ ಒಬ್ಬೊಬ್ಬರು 1 ಲಕ್ಷ, 10,000 ಕೂಲಿ ಕೆಲಸ ಮಾಡೋರು ಕೂಡ ಇವತ್ತು ಸಾವಿರಾರು ರೂಪಾಯಿನ ಹಾಕಿ ದೇವಸ್ಥಾನ ಕಟ್ತಾ ಇದ್ದಾರೆ ಅನ್ನೋದಾದ್ರೆ, ಮೂಲಭೂತ ಸೌಕರ್ಯಗಳಿಗಿಂತ ಅದರ ಜೊತೆಯಲ್ಲಿ ನಮಗೆ ಬೇಕಾಗಿರುವಂತ ದಿನನಿತ್ಯದ ವ್ಯವಸ್ಥೆಗಳಿಗಿಂತ ದೇವಸ್ಥಾನ ಬಹಳ ಶ್ರೇಷ್ಠ ಅಂತ ಭಾವನೆಯನ್ನು ಬೆಳೆಸ್ಕೊಂಡಿದ್ದೇವಲ್ಲ ನಾವು. ಇದು ಇವತ್ತಿಂದಲ್ಲ, ಬಹಳ ವರ್ಷಗಳ ಕಾಲದಿಂದ, ಶತಮಾನಗಳ ಕಾಲದಿಂದ ನಡ್ಕೊಂಡ ಬಂದಂಥದ್ದು. ನಾನು ಉಪವಾಸ ಇದ್ರೂ ಪರವಾಗಿಲ್ಲ, ನನ್ನ ದೇವರಿಗೆ ಒಂದು ವಸ್ತ್ರ ತರಬೇಕು. ನಾನು ಉಪವಾಸ ಇದ್ರೂ ಪರವಾಗಿಲ್ಲ, ನನ್ನ ದೇವರಿಗೆ ಒಂದು ವಿಭೂತಿ ಕಟ್ಟಿ ತರಬೇಕು. ನಾನು ಉಪವಾಸ ಇದ್ರೂ ಪರವಾಗಿಲ್ಲ, ನನ್ನ ದೇವರಿಗೆ ಒಂದು ಹಣ್ಣು ಕಾಯಿ ತಂದು ನೈವೇದ್ಯ ಮಾಡಬೇಕು ಅನ್ನೋ ಮನೋಭಾವನೆ, ಧಾರ್ಮಿಕ ನಂಬಿಕೆ ಇದೆಯಲ್ಲ, ಇದು ಅತ್ಯಂತ ಬಲವಾದಂತ ನಂಬಿಕೆ ಇದೆ.